ಅರಣ್ಯ ಪ್ರದೇಶದಲ್ಲಿ ಬರೀ ಪ್ಲಾಸ್ಟಿಕ್ಕು ಮತ್ತು ಹಳಸಿರೋ ಒಂದು ಆಹಾರ ಪದಾರ್ಥಗಳನ್ನು ಜೊತೆಗೆ ಕುರಿ ಚರ್ಮ ಎಲ್ಲ ತಂದಾಕಿದ್ದಾರೆ. ನೋಡಿ ಇಲ್ಲಿ ಗಬ್ಬು ನಾರ್ತಾ ಇದೆ ಕುರಿ ಚರ್ಮ. 2 ಕಡೆ ಇದೆ ನೋಡಿ, ಅಲ್ಲೊಂದು ಕಡೆ ಇದೆ ನೋಡಿ, ಇಲ್ಲೊಂದು ಕಡೆ ಇದೆ. ನಿಂತ್ಕೊಳ್ಳೋಕೆ ಆಗ್ತಿಲ್ಲ ನಮಗಿಲ್ಲಿ. ನೀವು ನೋಡ್ಬೋದು ಇಲ್ಲಿ ಹಳಸೋಗಿರೋ ಅಣ್ಣ ನಮಗೆ ತಡೆಯೋಕ್ಕಾಗ್ತಿಲ್ಲ, ಇಲ್ಲಿ ಅಷ್ಟು ವಾಸನೆ ಬರ್ತಿದೆ. ದೊಡ್ಡಬಳ್ಳಾಪುರದ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ನಾವಿವತ್ತು ದೊಡ್ಡಬಳ್ಳಾಪುರದಿಂದ 11 ಕಿಲೋಮೀಟ್ರು, ಅಂದರೆ ತೂಪ್ಗೆರೆಯಿಂದ ಒಂದು 4 ಕಿಲೋಮೀಟ್ರು, ಅಂದರೆ ಪಕ್ಕದಲ್ಲೇ ನಾರಸಿಂಹನಹಳ್ಳಿ ಅಂತ ಒಂದಿದೆ. ಅಲ್ಲಿಂದ ಹೆಂಗೆ ಹೋದರೆ ಜಕ್ಕಲಮಡುಗು, ನಮ್ಮ ದೊಡ್ಡಬಳ್ಳಾಪುರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿಂದ ಆಗುತ್ತೆ. ಆ ಒಂದು ಮಾರ್ಗದಲ್ಲಿ ಇದೆಲ್ಲ ನೋಡ್ಬೋದು ನೀವು. ಸುತ್ತಮುತ್ತ ಅರಣ್ಯ ಪ್ರದೇಶ ಇದೆ. ಇಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಬರೀ ಪ್ಲಾಸ್ಟಿಕ್ಕು ಮತ್ತು ಹಳಸಿರೋ ಒಂದು ಆಹಾರ ಪದಾರ್ಥಗಳನ್ನು ಜೊತೆಗೆ ಕುರಿ ಚರ್ಮ ಎಲ್ಲ ತಂದಾಕಿದ್ದಾರೆ. ಇಲ್ಲಿನ ಪ್ರಾಣಿ ಪಕ್ಷಿಗಳು ಅದನ್ನು ತಿಂದರೆ ಅದರ ಗತಿ ಏನು? ನಾವು ಯೋಚನೆ ಮಾಡಬೇಕಲ್ವಾ. ಸುತ್ತಮುತ್ತ ಎಲ್ಲೂ ನೀರು ಸಿಗಲ್ಲ ಅವಕ್ಕೆ ಕುಡಿಯೋದಕ್ಕೆ. ಈ ಪ್ಲಾಸ್ಟಿಕ್ ಸೇವನೆ ಮಾಡುತ್ತೆ ಪ್ರಾಣಿ ಪಕ್ಷಿಗಳು, ಅದರ ಪರಿಸ್ಥಿತಿ ಏನು ಯೋಚನೆ ಮಾಡಬೇಕಲ್ವ. ಬನ್ನಿ ನೋಡೋಣ. ಹಳಸೋಗಿರೋ ಅನ್ನ ಇದೆ, ಪ್ಲಾಸ್ಟಿಕ್ ಇದೆ, ಕುರಿ ಚರ್ಮಗಳಿದೆ. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಇದೆ ನೋಡಿ. ನಿಜವಾಗ್ಲೂ ನಮ್ಮ ಮನುಷ್ಯರಲ್ಲಿ ಇರುವಷ್ಟು ಕಟುಕತನ ಬಹುಶಃ ಇನ್ನು ಯಾವ ಕುಲದಲ್ಲಿ ಇಲ್ಲ ಅನಿಸುತ್ತೆ. ಅಷ್ಟು ಒಂದು ಕಟುಕತನವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಜನ. ನಿಮ್ಮನೆ ಕಾರ್ಯಕ್ರಮ ಮುಗೀತು, ನಿಮ್ಮನೆ ಹಬ್ಬ ಮುಗೀತು, ನೀವೆಲ್ಲ ಮನೆ ಕ್ಲೀನ್ ಮಾಡಿದ್ರಿ, ಸ್ವಚ್ಛ ಮಾಡಿದ್ರಿ, ಇಲ್ಲಿ ತಂದು ಹಾಕಿದ್ರಿ ಅಲ್ವಾ, ನಿಮ್ಮ ಜವಾಬ್ದಾರಿ ಮುಗೀತು. ಇದನ್ನು ನೀವೇನು ತಂದು ಹಾಕಿರ್ತೀರಲ್ವ, ಇದನ್ನು ಇಲ್ಲಿರೋ ಪ್ರಾಣಿ ಪಕ್ಷಿಗಳು ತಿಂತವಲ್ಲ, ಅವುಗಳ ಗತಿ ಏನು? ನಿಮ್ಮನೆ ಮಕ್ಕಳು ಮಾತ್ರ ಶುದ್ಧವಾದ ಆಹಾರ ತಿನ್ನಬೇಕು, ಸ್ವಚ್ಛವಾದ ಆಹಾರ, ನೀರು ಕುಡಿಬೇಕು, ಚೆನ್ನಾಗಿರಬೇಕು. ಪ್ರಾಣಿ ಪಕ್ಷಿಗಳ ಗತಿ ಏನು? ಇದ್ರ ಜವಾಬ್ದಾರಿ ಯಾರ್ದು? ಮತ್ತು ನಿಮ್ಮ ಮನೆ ಕಾರ್ಯಕ್ರಮ ಆಗಲಿ ಹಬ್ಬ ಆಗಲಿ ಮುಗಿದ ಮೇಲೆ ಎಲ್ಲ ತಂದಿಲ್ಲಿ ಹಾಕ್ತೀರಾ. ಈ ಪ್ಲಾಸ್ಟಿಕ್ ತಿಂತವಲ್ಲ ಪ್ರಾಣಿ ಪಕ್ಷಿಗಳು, ಅದ್ರ ಗತಿ ಏನಾಗಬೇಕು? ಪ್ಲಾಸ್ಟಿಕ್ ಸೇವನೆ ಎಷ್ಟು ಅಪಾಯ ಅನ್ನೋದು ಎಲ್ಲರೂ ಗೊತ್ತಿರೋ ವಿಷಯ. ಪ್ಲಾಸ್ಟಿಕ್ ತಿಂದಿರೋ ಪ್ರಾಣಿ ಪಕ್ಷಿಗಳ ಗತಿ ಏನು ಯೋಚನೆ ಮಾಡಬೇಕಲ್ವ. ದಯವಿಟ್ಟು ಇನ್ನು ಮುಂದೆ ಆದರೂ ಈ ರೀತಿ ಕಸ ತಂದು ಹಾಕೋದನ್ನು ಬಿಡಬೇಕು ಅರಣ್ಯ ಪ್ರದೇಶದಲ್ಲಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ವ್ಯವಸ್ಥೆಗೆ ಕಡಿವಾಣ ಹಾಕುವಂಥ ಪ್ರಯತ್ನ ಮಾಡಬೇಕು ಅಂತ ಧರಣಿ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.